ಇಷ್ಟ ಆಯ್ತಾ ಅಲ್ಲಿ ಪೂರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಂಟಿನ್ಯೂಷನ್ ವಿಡಿಯೋ. ಬ್ರೇಕ್ಫಾಸ್ಟ್ ಆದಮೇಲೆ ಕೆಳಗಡೆ ಹೋಗಬೇಕು, ಅಂದರೆ ನಮ್ಮ ರೂಮಿಂದ ಕೆಳಗಡೆ ಸ್ಟೆಪ್ಸ್ ಇದೆ, ಅಲ್ಲಿಂದ ಕೆಳಗಡೆ ಹೋದರೆ ವಾಟರ್ ಸ್ಪೋರ್ಟ್ಸಲ್ಲಿ ಬೋಟಿಂಗು, ಆಮೇಲೆ ಕಯಾಕಿಂಗು, ಸ್ವಿಮ್ಮಿಂಗು ಎಲ್ಲ ಮಾಡ್ಬೋದು. ಈ ಜಾಗದಲ್ಲೇ, ಈ ನೀರಲ್ಲೇ, ನದಿಯಲ್ಲೇ ಎಗರ್ಬೋದು, ಸ್ವಿಮ್ ಮಾಡ್ಬೋದು, ಸ್ವಿಮ್ಮಿಂಗ್ ಬರೋರು ಮಾಡ್ಬೋದು, ಬರ್ದೆಲ್ಲ ಇರೋರು ಫ್ಲೋಟ್ ಮಾಡ್ಬೋದು, ಆ ಥರ. ಸೊ ನಾವು ಬರೀ ಕಯಾಕಿಂಗ್ ಮಾಡಿದ್ವಿ, ಇನ್ನೇನೂ ಮಾಡಿಲ್ವಾ. ನನಗಿದು ಫಸ್ಟ್ ಟೈಮು ಕಯಾಕಿಂಗ್ನು. ನನಗೆ ಫುಲ್ ಭಯ. ನನಗೆ ಎಲ್ಲದು ಇದು ಸ್ವಿಮ್ಮಿಂಗ್ ಬರುತ್ತೆ, ಬಟ್ ಆದ್ರೂ ಅದು ಫುಲ್ ಮಗ್ಚಾಕೊಂಬಿಟ್ರೆ ಬೇರೆ ಬಟ್ಟೆ ಎಲ್ಲ ಬೇರೆ ಹಾಕೊಳ್ಳೋಕ್ಕೆ ಫುಲ್ ಉಲ್ಟಾಗೋಗ್ಬಿಟ್ರೆ ಅಂತ ಪಾಪು ಬೇರೆ ಹಿಂದೆ ಮಧ್ಯದಲ್ಲಿ ಕೂರಿಸ್ಕೊಂಡು ನಮ್ಮದು ಬೇಡಕತ್ತೆ. Wildflower. Come here. Come. ಸೊ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಜಂಗಲ್ ಲಾಡ್ಜ್ ರೆಸಾರ್ಟ್ಸ್ ಅವ್ರದ್ದು ಭದ್ರಾ ರಿಸರ್ವಾಯರ್ ಹತ್ರ ಇರೋ, ಭದ್ರಾ ಅಣೆಕಟ್ಟು, ಭದ್ರಾ ಡ್ಯಾಮ್ ಹತ್ರ ಇರೋ ಒಂದು ರೆಸಾರ್ಟು, ರಿವರ್ಟರ್ನ್ ಲಾಡ್ಜ್ ಅಂತ ಹೇಳಿ. ಸೊ ನಾವು ಬಂದು ಲಾಗಹಟ್ ಹೌಸ್ ಹತ್ರ ಅಲ್ಲಿ ಉಳ್ಕೊಂಡಿದ್ವಿ. ನಾನು ಕ್ವಿಕ್ಕಾಗೆ ಬೇಗ ನಾವು ಹೋಗೋ ಮುಂಚೆ ಒಂದ್ಸಲಿ ರೂಮ್ ಟೂರ್ ಕೊಟ್ಬಿಡ್ತೀನಿ. ಸೊ ಲಾಗಹಟ್ ಹೌಸ್ ಈ ಥರ ಇದೆ. ಹಾಯ್ ಅವನಿ, ಹಾಯ್. ಎಂಟ್ರೆನ್ಸು. ಸೊ ಇಲ್ಲಿ ಬಂದು ಬಟ್ಟೆ ಗಿಟ್ಟೆ ಏನಾದ್ರು ಇಟ್ಕೊಳ್ಳೋಕ್ಕೆ ಒಂದು ಪಿಲ್ಲೋ ಎಕ್ಸ್ಟ್ರಾ, ಒಂದು ಬೆಡ್ಶೀಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಏನಾದರೂ ಲಗೇಜ್ ಏನಾದರೂ ಇಟ್ಕೊಳ್ಳೋಕ್ಕೆ. ಹಾಗೆ ಬರ್ತಾ ಇಲ್ಲೊಂದು ಎಕ್ಸ್ಟ್ರಾ ಸ್ಮಾಲ್ ಕಾಟ್, ಕೌಚೋ ಏನಂತ ನಾನಾದರೂ ಕರಿಬೋದು. ಇಲ್ಲೋ ಎಕ್ಸ್ಟ್ರಾ ಯಾರಾದ್ರು ಮಲ್ಕೊಳ್ಳೋಕ್ಕೆ ಫ್ಯಾಮಿಲಿ ಬಂದರೆ ಲಗೇಜ್ ಇಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಲೆಫ್ಟ್ ಸೈಡ್ ತಿರ್ಕೊಂಡ್ರೆ ಕಿಂಗ್ ಸೈಜ್ ಬೆಡ್ಡು, ಅದು ಕಡೆ ಬಿಸಿ ನೀರು, ಕಾಫಿ ಗಿಫಿ ಏನಾದ್ರು ಮಾಡ್ಕೊಳ್ಳೋಕ್ಕೆ ಕೆಟಲು. ಆಮೇಲೆ ಮೇಲ್ಗಡೆ ಬಂದು ಈ ಥರ ಕಾಣುತ್ತೆ, ಚೆನ್ನಾಗಿದೆಲ್ಲ. ಆ್ಯಂಡ್ ಎ ಸಿ ಕೊಟ್ಟಿದ್ದಾರೆ. ಇಲ್ಲಿ ಬಾಟಲ್ ಗೀಟಲೆಲ್ಲ ಎಲ್ಲ ಈ ಥರ ಜಗ್ಗಲ್ಲಿ ನೀರು ಪ್ಲಸ್ 2 ಗ್ಲಾಸು. ಹಾಗೆ ಇಲ್ಲಿ ಬಂದರೆ ಚೇರು, ಕಾಫಿ ಟೀ ಮಾಡ್ಕೊಳ್ಳೋಕ್ಕಲ್ಲಿ ಪೌಚ್ಗಳು. ಇಲ್ಲಿ ವ್ಯೂ ನೋಡ್ಬೋದು. ವ್ಯೂ ನೋಡೋಕ್ಕಿಂತ ಮುಂಚೆ ಬಾಲ್ಕನಿ ಹೆಂಗಿದೆ ಅಂತ ತೋರಿಸ್ತೀನಿ. ಓಪನ್ ಮಾಡೋ ಚಿನ್ನಿ. ಯೇಸ್, ಸೊ ಇಲ್ಲಿ ಸಿಟ್ಔಟ್ ಥರ ಬ್ಯಾಲ್ಕನಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ವ್ಯೂ ನೋಡಿಕೊಂಡು ಕುತ್ಕೊಬೋದು. ಬಟ್ ನಾವಿಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಸಫಾರಿಗೆ ಅದು ಇದು ಎಲ್ಲ ಹೋಗೋದು ಅಷ್ಟೇ ಟೈಮ್ ಹಿಡಿದ್ಬಿಡ್ತು. ಇಲ್ಲೆಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾವು. ವ್ಯೂ ಚೆನ್ನಾಗಿದೆ ಅಲ್ವಾ? ಸೊ ಇದೇ ಥರನೇ ಐಲ್ಯಾಂಡ್ ಕಾಟೇಜ್ ಅಂತ ಹೇಳಿ ಆ ಕಡೆ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಇದೆ.
ಆ ಬ್ರಿಡ್ಜ್ ಹತ್ರ ಕ್ರಾಸ್ ಮಾಡ್ಕೊಂಡು ಹೋಗ್ಕೊಂಡ್ರೆ 9th ಇಂದ 23rd ರೂಮ್, 9, 10, 11, 12, 23 ರೂಮ್ ತನಕ. ಸೊ ಅಲ್ಲಿ ಹಾಕಿದ್ದಾರೆ. ಅದೆಲ್ಲ ಐಲ್ಯಾಂಡ್ ಕಾಟೇಜು. ನಾವು ಬೇಗ ಬುಕ್ ಮಾಡಿದ್ವಿ ಅಲ್ವಾ, ಸೊ ಪ್ಲ್ಯಾನ್ಸ್ ಎಲ್ಲ ಏನಿರಲಿಲ್ಲ, ಯಾವುದೋ ಸಿಕ್ತು ಅದು ಬುಕ್ ಮಾಡಿದ್ವಿ. ಬಟ್ ಇದು ಏನು ಅಷ್ಟೊಂದು ಮೋಸ ಏನಿಲ್ಲ, ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಹಾಯ್ ಆನಿ. ಸೊ ವಾಶ್ರೂಮ್ಸು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಗೀಸರು ಕೊಟ್ಟಿದ್ದಾರೆ, ಕ್ಲೀನಾಗಿದೆ ಮೇಯ್ನಾಗೆ. ಕ್ಯೂಟಾಗೆ ಚಿಕ್ಕದಾಗೆ ಚೆನ್ನಾಗಿದೆ. ಕ್ಲೀನ್ಲಿನೆಸ್ ವೈಸೂ ಅಷ್ಟೇ ತುಂಬ ಚೆನ್ನಾಗಿದೆ. ಕಂಪೇರಿಟಿವ್ಲಿ ನಾವು ಹೋಗಿದ್ದು ಬೇರೆ ಜಂಗಲ್ ಲಾಡ್ಜ್ ರೆಸಾರ್ಟ್ ಅವ್ರು ಮೇಂಟೈನ್ ಮಾಡ್ತಾ ಇರೋ 2-3 ಹೋಗಿದ್ದೀವಿ. ಒಂದು ಬಂಡೀಪುರ್ಗೆ ಹೋಗಿದ್ದೀವಿ, ಇನ್ನೊಂದು ಬನಾರ್ಘಟ್ಟಾಗೆ ಹೋಗಿದ್ದೀವಿ, ಇನ್ನೊಂದು ಯಾವುದನಿ JLRಗೆ ಹೋಗಿದ್ದೀವಿ, ಮೈಸೂರಲ್ಲಿ ನಾಗರಹೊಳೆಯಲ್ಲಿ. 3 ಹೋಗೋದಕ್ಕಿಂತ ಇದು ಕಂಪ್ಯಾರಿಟಿವ್ಲಿ ಕ್ಲೀನ್ಲಿನೆಸ್ ವೈಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್, ಇದರ ರೂಮ್ ತಾರೀಫ್ ಬಗ್ಗೆ ಅಂದರೆ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ವೆಬ್ಸೈಟಲ್ಲೇ ಚೆಕ್-ಇನ್ ಮಾಡ್ಕೊಬೋದು, ಈಸಿಯಾಗಿ ಆರಾಮಾಗೆ ಸಿಗುತ್ತೆ. ಪ್ರಯರ್ ಬುಕ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಯಾರಾದರೂ ಬರ್ತೀನಿ ಅಂತ ಅಂದರೆ ಐಲ್ಯಾಂಡ್ ಕಾಟೇಜನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನನ್ನ ಫ್ರೆಂಡ್ ಒಬ್ಬರು ಹೋಗಿ ಬಂದಿದ್ದರು. ಸೊ ಐಲ್ಯಾಂಡ್ ಕಾಟೇಜ್ ತುಂಬ ಚೆನ್ನಾಗಿದೆ ಅಲ್ಲ, ಈ ವ್ಯೂ ಇದಕ್ಕಿಂತನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇದು ಏನು ಅಷ್ಟೇನು ಮೋಸ ಏನಿಲ್ಲ, ಇದು ಬ್ಯೂಟಿಫುಲ್ ಆಗಿದೆ. ನಮಗೇನು ಬಂದು ಒಂದು 2 ಡೇಸ್ ಚೆನ್ನಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ವ್ಯೂ ಇರಬೇಕು, ನೇಚರ್ ಮಧ್ಯದಲ್ಲಿ ಇದ್ದಂಗೆ ಅಷ್ಟೇ ಅಲ್ವಾ. ಸೊ ಎಸ್, ಟೈಮ್ ಆಯಿತು, ಚೆಕ್ಔಟ್ ಮಾಡಬೇಕು. ಇವತ್ತು ಇದಾಗಿತ್ತು ನಮ್ಮ ಲಾಗ್ ಹಟ್ ಹೌಸಿನ ರೂಮ್ ಟೂರ್ ನಿಮಗೆ ಕೊಟ್ಟಿದ್ದೀನಿ. ಹೇಗೆ ಅನ್ನಿಸ್ತು ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿರಿ. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋಸ್ ಮಾಡ್ತೀನಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಎಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.